ಮೈಸೂರು ಭಾಗಗಳಲ್ಲಿ ಕಮಲ ಅರಳೋದು ಜೆಡಿಎಸ್ಗೆ ಬೇಕಾಗಿಲ್ಲ. ಹಿಂಗಾದ್ರೂ ಕೂಡ ಆರಂಭದಲ್ಲೇ ಕಮಲವನ್ನ ಚಿವುಟೋಕೆ ಎಚ್ ಡಿ ಕುಮಾರಸ್ವಾಮಿ ಗೇಮ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳೋದು ಜೆಡಿಎಸ್ಗೆ ಬೇಕಾಗಿಲ್ಲ. ಹೀಗಾಗಿಯೇ ಆರಂಭದಲ್ಲೇ ಕಮಲವನ್ನ ಚಿವುಟೋಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಎಲೆಕ್ಷನ್ ನೆಪದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿರುವಂತಹ ಜೆಡಿಎಸ್ 2028ರ ಎಲೆಕ್ಷನ್ಗೆ ಈಗಿಂದಲೇ ಜೆಡಿಎಸ್ ತಯಾರಿಯನ್ನ ನಡೆಸ್ತಾ ಇದೆ. 3 ವರ್ಷ ಮೊದಲೇ ಪಕ್ಷ ಸಂಘಟನೆಯತ್ತ ಮುಖ ಮಾಡಿರುವಂತಹ ಜೆಡಿಎಸ್, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಜೆಡಿಎಸ್ಗೆ ಲಾಭ. ಆದರೂ ಕೂಡ ಸಂಘಟನೆಯ ದೃಷ್ಟಿಯಿಂದ ಜೆಡಿಎಸ್ಗೆ ನಷ್ಟ ಎನ್ನುವಂತಹ ಲೆಕ್ಕ. ಹಳೆ ಮೈಸೂರು ಭಾಗದಲ್ಲಿ ನೆಲ ವಿಸ್ತರಿಸಿಕೊಳ್ಳಲು ಬಿಜೆಪಿ ಕಸರತ್ತು. ಬಿಜೆಪಿ ಬಲ ಹೆಚ್ಚಾದ್ರೆ ಹೊಡೆತ ಬೀಳೋದು ಜೆಡಿಎಸ್ ಪಕ್ಷಕ್ಕೆ. ಹೀಗಾಗಿ ಆಳೆದು ತೂಗಿ ಪಕ್ಷ ಸಂಘಟನೆಗೆ ಈಗಲಿಂದಲೇ ಜೆಡಿಎಸ್ ತಯಾರಿಯನ್ನ ನಡೆಸಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆ ನಡೀತಾ ಇದೆ. ಆಗ್ಲೇ ಏನ್ ಹೇಳ್ತಾ ಇದ್ದೆ, ಗೇಮ್ ಪ್ಲಾನ್ ಬೇರೆ ಇದೆ. ಜೆಡಿಎಸ್ ಹಳೆ ಮೈಸೂರು ಭಾಗವನ್ನ ಬೇರೆಯವ್ರ ತೆಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂತಹ ಒಕ್ಕಲಿಗರ ಮನಸ್ಸನ್ನ ಗೆದ್ದಿದ್ದಂತಹ ಜೆಡಿಎಸ್ ಮತ್ತೆ ಕಾಲನ್ನ ಹಿಂದೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಎಲೆಕ್ಷನ್ ನೋಡಿದ್ದಾರೆ ಜೆಡಿಎಸ್ ನಲ್ಲಿ. ಸ್ವಲ್ಪ ಸೀಟ್ಗಳ ಕೊರತೆ, ಸೀಟ್ಗಳ ಒಂದು ವಿಜಯ ಏನಿದೆ ಅದರ ಸಂಖ್ಯೆ ಕಮ್ಮಿ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಂಚೆ ಕಟ್ಟಿ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ವಿಚಾರ ಏನು, ಹೆಸರೇನು, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ. ಆ ಚುನಾವಣೆಯ ಹೆಸರು ಹೇಳಿಕೊಂಡು ಅಖಾಡಕ್ಕೆ ಧುಮುಕಿದ್ದಾರೆ ದೇವೇಗೌಡರ ಮೊಮ್ಮಗ. 3 ಬಾರಿ ಸೋತರೂ ಕೂಡ ಜೆಡಿಎಸ್ ಪಕ್ಷಕ್ಕೆ ದುಡಿತೀನಿ, ಜೆಡಿಎಸ್ ಪಕ್ಷವನ್ನ ಮತ್ತೆ ಸದೃಢವಾಗಿ ನಿಲ್ಲಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಸರೇನು? ಅದಕ್ಕೆ ಹೆಸರು ಗ್ರಾಮ ಪಂಚಾಯಿತಿ ಚುನಾವಣೆ ಎಲೆಕ್ಷನ್ ನೆಪ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿನೂ ಹಿಡ್ಕೊಳ್ಳಿ. ಅದರ ಒಂದು ಪಕ್ಷ ಸಂಘಟನೆಯ ವಿಚಾರ. ಆದರೆ ಒಳಗೆ ಬೇರೆ ಇದೆ. ಗೇಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಗೇಮ್ ಪ್ಲಾನ್ ನ ಮೊದಲನೇ ಭಾಗವೇ ಕೃಷ್ಣಾ ನಾಯಕ್ ಬಿಜೆಪಿಯಿಂದ ಜೆಡಿಎಸ್ಗೆ ಹೋಗಿರೋದು. ಬಿಜೆಪಿ ಮೊದಲಿಂದನೂ ಹರಸಾಹಸ ಪಡ್ತಾ ಇತ್ತು. ಯಾವ ವಿಚಾರಕ್ಕೆ? ಹಳೆ ಮೈಸೂರು ವಿಚಾರಕ್ಕೆ ಹರಸಾಹಸ ಪಡ್ತಾ ಇತ್ತು. ತಮ್ಮ ಧ್ವಜವನ್ನ ಅಲ್ಲಿ ನೆಟ್ಟಬೇಕು ಅಂತ ಹೇಳಿ ಬಿಜೆಪಿ ಶತಾಯಗತೆಯ ಪ್ರಯತ್ನ ಮಾಡ್ತಾ ಇತ್ತು. ಬಿಜೆಪಿಯ ವಿಶ್ವಾಸಿ ನಾಯಕ ಆಗಿರುವಂತಹ ಕೃಷ್ಣಾ ನಾಯಕ್ ಅವರು ಈಗ ಜೆಡಿಎಸ್ಗೆ ಹೋದ್ರು. ಇದು ಗೇಮ್ ಪ್ಲಾನ್ ಅಲ್ಲದೆ ಮತ್ತೇನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.